ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ನಾಟಿ ಕೋಳಿ ಮೊಟ್ಟೆಯಿಂದ ಎಗ್ ಗ್ರೇವಿ ಮಾಡೋದು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ಮೊಟ್ಟೆ ಗ್ರೇವಿನೇ ತುಂಬ ಚೆನ್ನಾಗಿರುತ್ತೆ, ಅದರಲ್ಲೂ ನಾಟಿ ಕೋಳಿ ಮೊಟ್ಟೆದು ಕೇಳಬೇಕಾ, ಮಸ್ತಾಗಿರುತ್ತೆ. ಆಯಿತಾ, ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ಇದಕ್ಕೆ ಒಂದು ಮಸಾಲೆ ರುಬ್ಕೋಬೇಕು. ಅದಕ್ಕೆ ತೆಂಗಿನಕಾಯಿ, 2 ಟೊಮೆಟೊ, ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು ಕಾಳು, ಶುಂಠಿ, ಬೆಳ್ಳುಳ್ಳಿ ಮತ್ತು ಮಟನ್ ಸಾಂಬಾರ್ ಪೌಡರ್ನ ಯೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಈರುಳ್ಳಿನ ಒಗ್ಗರಣೆಗೆ ಬಳಸಬೇಕು. ಅಷ್ಟು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಈ ಥರ. ಮತ್ತು ಒಗ್ಗರಣೆಗೆ ಈರುಳ್ಳಿ, 2 ನಾಟಿ ಕೋಳಿ ಮೊಟ್ಟೆನ ಒಡೆದು ತೊಗೊಂಡಿದ್ದೀನಿ, 4 ಮೊಟ್ಟೆನ ಬೇಯಿಸಿ ತೊಗೊಂಡಿದ್ದೀನಿ, ಜೊತೆಗೆ ರುಬ್ಬಿರುವಂಥ ಮಸಾಲೆ. ಅದಾದಮೇಲೆ ನೋಡಿ, ನಾನೊಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಫ್ರೈಯಿಂಗ್ ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಹಾಕಾದಮೇಲೆ ಈರುಳ್ಳಿ ಹಾಕ್ಕೋಬೇಕಾಗುತ್ತೆ. ಈರುಳ್ಳಿ 2 ಮೀಡಿಯಮ್ ಸೈಜು ತೊಗೊಳ್ಳಿ, ಚೆನ್ನಾಗಾಗುತ್ತೆ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ. ಮತ್ತು ಈರುಳ್ಳಿ ಹುರ್ಕೋಬೇಕಾದ್ರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಹುರ್ಕೊಳ್ಳೋದ್ರಿಂದ ಈರುಳ್ಳಿನೂ ಬೇಗ ಬೇಯುತ್ತೆ. ಮತ್ತು ಎಸ್ಪೆಷಲಿ ಈ ಮೊಟ್ಟೆ ಗ್ರೇವಿಲಿ ಮೊಟ್ಟೆ ಏನು ಫ್ರೈ ಮಾಡ್ಕೋತೀವಲ್ಲ ಅದು ಸ್ವಲ್ಪ ಚೆನ್ನಾಗಿ ಉಪ್ಪನ್ನ ಹಿಡಿಯುತ್ತೆ. ಸೊ ಈಗ ನೋಡಿ, 2 ಮೊಟ್ಟೆನ ಒಡೆದು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ತಾಯಿದ್ದೀನಿ, ಜಸ್ಟ್ ಲೈಕ್ ಎಗ್ ಬುರ್ಜಿ ಥರ. ಈ ಥರ ನೀಟಾಗಿ ಹುರ್ಕೋಬೇಕು. ಹಾಕಿರುವಂಥ ಮೊಟ್ಟೆ ಎಲ್ಲ ನೀಟಾಗಿ ತಳ ಬಿಡಬೇಕು, ಅಷ್ಟು ಚೆನ್ನಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಅಷ್ಟು ಹುರ್ಕೊಂಡಿದ್ದಂಥ ಮೊಟ್ಟೆಗೆ ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೋಬೇಕು. ನಾನು ಏನೇನು ಹಾಕಿ ರುಬ್ಬಿದ್ದೀನಿ ಅಂತ ಮುಂಚೆನೇ ನೋಡಿದ್ದೀರಾ. ಮಸಾಲೆ ಹಾಕ್ಕೊಂಡಾದ್ಮೇಲೆ ಆ ಮಸಾಲೆದು ಒಂದು ಹಸಿ ಸ್ಮೆಲ್ಲು ಹೋಗೋ ತನಕ ಈ ಥರ ನೀಟಾಗಿ ಹುರ್ಕೊಂಬಿಟ್ಟು, ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ನೀರು ಸೇರಿಸ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಬಿಡಬೇಕು. ಈಗ ಹಾಕಿರುವಂಥ ಮೊಟ್ಟೆ ಮತ್ತು ಆ ಮಸಾಲೆ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ತೀನಿ. ಒಂದು 5 ನಿಮಿಷ ಬೆಂದ ಮೇಲೆ ನೋಡಿ, ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಗಿರುತ್ತೆ ಗ್ರೇವಿದು. ನಾನು ಈ ರೆಸಿಪಿಗೆ ಮುಂಚೆನೇ 4 ನಾಟಿ ಕೋಳಿ ಮೊಟ್ಟೆನ ಬೇಯಿಸಿ ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ. ಇವಾಗ ಈ ಗ್ರೇವಿ ಒಂದು 80% ಬೆಂದಿದೆ ಅಂದಮೇಲೆ ಬೇಯಿಸಿ ಸಿಪ್ಪೆ ಸುಲಿದಿರುವಂಥ 4 ನಾಟಿ ಕೋಳಿ ಮೊಟ್ಟೆನ ನಾನು ಈ ಥರ ಸೇರಿಸ್ಕೋತಾ ಇದ್ದೀನಿ. ಇದಾದಮೇಲೆ ನೋಡಿ, ಏನು ಟಚ್ ಮಾಡೋಕ್ಕೆ ಹೋಗಬಾರ್ದು. ಹಾಗೆಯೇ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸ್ಲೋ ಫ್ಲೇಮಲ್ಲಿ ಕುದಿಯೋಕ್ಕೆ ಬಿಟ್ಬಿಡಬೇಕು. ಅದಾದಮೇಲೆ ನೋಡಿ, ಈ ಥರ ಆಗಿರುತ್ತೆ. ಚೆನ್ನಾಗಿ ಆ ಗ್ರೇವಿ ಎಲ್ಲ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಇದಕ್ಕೆ ನೀಟಾಗಿ ಮಿಕ್ಸ್ ಕೊಡಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಹಾಗೆ ಸ್ವಲ್ಪ ಸಿಂಪಲ್ಲಾಗಿ ಕೊಡಿ, ಜಾಸ್ತಿ ಬರ ಅಂತ ತಿರುಗಿಸೋಕೆ ಹೋಗಬೇಡಿ. ನೋಡ್ತಿದ್ದೀರಾ ಅಲ್ವಾ ಗ್ರೇವಿ ಕನ್ಸಿಸ್ಟೆನ್ಸಿ ಎಲ್ಲ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇದನ್ನು ನೀವು ಮುದ್ದೆ, ಅನ್ನ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಆ್ಯಂಡ್ ಈ ಗ್ರೇವಿ ಸ್ಪೆಷಲ್ ಏನಂದರೆ, ನಾನು ಬಾಯ್ಲ್ಡ್ ಎಗ್ನೂ ಬಳಸಿದ್ದೀನಿ, ಜೊತೆಗೆ ಫ್ರೈ ಮಾಡಿರೋ ಎಗ್ನೂ ಬಳಸಿದ್ದೀನಿ. ಇದೇ ಈ ರೆಸಿಪಿದು ಸ್ಪೆಷಲು. ಒಂದ್ಸಲ ಈ ಥರ ನಾಟಿ ಕೋಳಿ ಮೊಟ್ಟೆಲಿ ಮಾಡ್ಕೊತೀನಿ, ನಿಜವಾಗ್ಲೂ ಇಷ್ಟಪಡ್ತೀರಾ. ಇಲ್ಲಿ ನಾನು 6 ನಾಟಿ ಕೋಳಿ ಮೊಟ್ಟೆನ ಬಳಸಿದ್ದೀನಿ. ಇದನ್ನು ಆರಾಮಾಗಿ 3 ಜನಕ್ಕೆ ಸರ್ವ್ ಮಾಡ್ಬೋದು ನಾವು. ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಷ್ಟೇ ಸಿಂಪಲ್ಲು ನಾಟಿ ಕೋಳಿ ಮೊಟ್ಟೆದು ಎಗ್ ಗ್ರೇವಿ ಮಾಡೋದು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರೋ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.